ಈ ತರ ಹಾಲ್ಬಾಯ್ನ ನಿಮ್ಮ ಯಜಮಾನ್ರಿಗೆ ಮಾಡ್ಕೊಡಿ. ಆಮೇಲೆ ಅವರೇ ಹೇಳ್ತಾರೆ, "ಏನೇ ಇದು ನಿನ್ ಕೆನ್ನೆ ಅಷ್ಟೇ ಸ್ಮೂತ್ ಆಗಿದೆ ಹಾಗೂ ಶೈನಿಂಗ್ ಆಗಿದೆ" ಅಂತ. ನಮಸ್ಕಾರ ಎಲ್ಲರಿಗೂ. ಹಾಗಾದ್ರೆ ಇವತ್ತಿನ ಸ್ಪೆಷಲ್ ಏನು ಅಂತ ಗೊತ್ತಾಯ್ತಲ್ವಾ? ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಬರೋಣ. ಮುಂಚೆಗೆ ಸ್ವಲ್ಪ ರಾಗಿ ತಗೊಂಡು ಹಿಂದಿನ ದಿನನೇ ನೆನ್ಸ್ ಹಾಕ್ಬಿಡಿ. ನೆನ್ಸ್ ಹಾಕಿದ್ಮೇಲೆ ನೆಕ್ಸ್ಟ್ ದಿನ ಏನ್ ಮಾಡಿ ಗೊತ್ತಾ? ನೀರ್ನೆಲ್ಲ ತೆಗೆದು ಚೆನ್ನಾಗಿ ತೊಳೆದು ಬೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ರಾಗಿ ಇವಾಗ ಚೆನ್ನಾಗಿ ಹಾಲು ಬಿಡುತ್ತೆ. ಹಾಲನ್ನೆಲ್ಲ ಹಿಂಡ್ಕೊಂಡು ಮತ್ತೆ ರಾಗಿಗೆ ಸ್ವಲ್ಪ ನೀರು ಹಾಕಿ ಮತ್ತೆ ಹಾಗೆ ರುಬ್ಕೊಳ್ಳಿ. ಮತ್ತೆ ಹಾಲು ಬಿಡುತ್ತೆ. ಹೀಗೆ ಇದನ್ನ ಒಂದು 2, 3 ಸರಿ ಮಾಡಿದ್ರೆ ರಾಗಿ ಇರೋದೆಲ್ಲ ಹಾಲು ಬಿಟ್ಕೊಳುತ್ತೆ. ಈಗ ರಾಗಿ ಹಾಲನ್ನೆಲ್ಲ ಒಂದು ಬಾಂಡ್ಲಿಗೆ ಹಾಕಿ ಸ್ವಲ್ಪ ಕಾಯಿ ಹಾಲು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಕುಚ್ಚೋಕೆ ಶುರು ಮಾಡಿ. ಜೊತೆಗೆ ಸ್ವಲ್ಪ ಬೆಲ್ಲ ಹಾಕಿ ಮಗ್ಚೋಕೆ ಶುರು ಮಾಡಿ. ಅದೆಲ್ಲ ಗಟ್ಟಿಯಾಗಕ್ಕೆ ಶುರುವಾಗುತ್ತೆ. ಇವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ನಿಮ್ಗೆ ತುಪ್ಪ ಎಷ್ಟು ಬೇಕಾದರೂ ಅಷ್ಟು ಹಾಕಿ ಚೆನ್ನಾಗೇ ಆಗುತ್ತೆ. ನೀವು ತುಪ್ಪ ಜಾಸ್ತಿ ಹಾಕಿದಷ್ಟು ಟೇಸ್ಟು ಸಖತ್ತಾಗಿರುತ್ತೆ. ಹಾಲ್ಬಾಯಿ ಶೈನಿಂಗ್ ಆಗೂ ಬರುತ್ತೆ. ಮಗಚ್ತಾ ಇಷ್ಟು ಗಟ್ಟಿ ಆಗುತ್ತೆ ರಾಗಿ ಹಾಲು. ಇಷ್ಟು ಗಟ್ಟಿ ಆದ್ಮೇಲೆ ಏನು ಮಾಡಿ ಗೊತ್ತಾ? ಒಂದು ಪ್ಲೇಟಿಗೆ ತುಪ್ಪ ಎಲ್ಲ ಸವರಿ ಅದಕ್ಕೆ ಇದನ್ನ ಹಾಕಿ ಸುರಿರಿ. ಅದನ್ನ ಇವಾಗ ತಣ್ಣಗಾಗೋಗ್ಬಿಡಿ. ಒಂದು 2 ಗಂಟೆ ಹಾಗೆ ಬಿಟ್ಬಿಡಿ. ಆಮೇಲೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ರೆ ಆಯಿತು. ರಾಗಿ ಹಾಲ್ಬಾಯಿ ರೆಡಿ ಆಯಿತು.